ಆ ಹುಡುಗಿ ಏನಂತ ಮೆಸೇಜ್ ಮಾಡಿದ್ಲು ಅಂತ ಅಂದ್ರೆ, ನೋಡು ಇನ್ಮೇಲೆ ನನ್ನ ಅರ್ಜುನ್ನ ಸಿಂಕ್ ಮಾಡಿ ನೀನ್ ಕರಿಬೇಡ, ನಿಂಗೇನ್ ಬೇರೆ ಯಾವ ಹುಡುಗನೂ ಸಿಕ್ಕಿಲ್ವಾ, ಅವನ್ ಲೆವೆಲ್ ಏನೋ ನನ್ ಲೆವೆಲ್ ಏನೋ, ಅವನ್ ಹೆಂಗವನೆ ನಾನ್ ಹೆಂಗಿದ್ದೀನಿ, ಬೀರ್ ಕುಡಿ ದಪ್ಪ ಆಗ್ತೀಯ ಅಂತ. ಮೈಕೆ ಎಲ್ಲ ಸಡನ್ ಆಯ್ತು, ಆದ್ರೆ ಹೊಟ್ಟೆ ಮಾತ್ರ ಮುಂದೆ ಬಂದ್ಬಿಡ್ತು. 15 ವರ್ಷಗಳ ಸುದೀರ್ಘ ಅನುಭವ, ಸಾವಿರಾರು ಜನರ ಬದುಕುತನ್ನೇ ಬದಲಿಸಿದ ಕೀರ್ತಿ, ಒಬ್ಬ ಪರಿಣಿತ ಮಾರ್ಗದರ್ಶಿ. ಇವರೇ ಅರ್ಜುನ್. ಫಿಟ್ನೆಸ್ ಜರ್ನಿಯಲ್ಲಿ ಎದುರಾಗುವ ಪ್ರತಿಯೊಂದು ಕಠಿಣ ಸವಾಲನ್ನು ಗೆದ್ದಿರುವಂತಹ ಸರ್ಟಿಫೈಡ್ ಟ್ರೈನರ್ ಇವರು. ನಿಮಗಾಗುವ ಕಷ್ಟಗಳ ಅರಿವು ಇವರಿಗೆ, ಏಕೆಂದರೆ ಅಂತಹ ಸಮಸ್ಯೆಗಳನ್ನ ಸಾವಿರಾರು ಬಾರಿ ಪರಿಹರಿಸಿದ ಅನುಭವ ಇವರ ಬೆನ್ನಿಗೆ. ಜಿಮ್ ಓಪನ್ ಮಾಡ್ಬಿಟ್ಟು 10 ವರ್ಷ ಆಯ್ತು. 1000 ಟ್ರಾನ್ಸ್ಫಾರ್ಮೇಶನ್ ಮಾಡಿದೀನಿ. ಹುಡುಗಿರಿಗೆ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಟೆಸ್ಟೋಸ್ಟೆರಾನ್ ಕಮ್ಮಿ ಇರುತ್ತೆ. ಯಾವುದೇ ಕಾರಣಕ್ಕೂ ಅವರು ಹುಡುಗರ ತರ ಮಜಲ್ಲು ಡೆವಲಪ್ ಮಾಡಕ್ ಆಗಲ್ಲ. ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಈ ಸ್ಕ್ರಾಲಿಂಗ್ ನ ನಿಲ್ಸಿ, ನಾವು ಜಿಮ್ ಅಲ್ಲಿ ಕ್ರಾಚ್ ನ ರೆಡಿ ಮಾಡಿರ್ತೀವಿ. ಆದ್ರೆ ಇನ್ಫ್ಲೂಯೆನ್ಸರ್ ಅವ್ರೇನಂತಂದ್ರೆ ಒಂದು ಬಾಡಿ ಬಿಲ್ಡ್ ಮಾಡಿರ್ತಾರೆ, ಆಮೇಲೆ ಈ ತರ ಡಯಟ್ ಮಾಡಿ, ಈ ತರ ಎಕ್ಸರ್ಸೈಸ್ ಮಾಡಿ ಅಂತ ಅಂತಾರೆ. ಯಾವುದೇ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಸೊ ಅವರು ಸ್ಕ್ರಾಚ್ ಇಂದ ನಾನು ಡೇ 1 ಈ ತರ ವರ್ಕೌಟ್ ಮಾಡಿಸಿದೆ ಅಂತ ಯಾರು ತೋರ್ಸಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಯಾವುದೇ ಫಿಟ್ನೆಸ್ ಬೇಡ, ಏನು ಬೇಡ, ನಾವು ಬದುಕಿರೋ ತನಕ ಚೆನ್ನಾಗಿ ತಿಂದು ಚೆನ್ನಾಗಿರೋಣ ಅನ್ನೋದ್ರ ಬಗ್ಗೆ ಯೋಚನೆ ಬಂದ್ಬಿಟ್ಟಿದೆ. ಈಗ ಜಿಮ್ ಅಲ್ಲಿ ಇಂಜುರೀಸ್ ಆಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನೋದೆಲ್ಲ ತಪ್ಪು ತಿಳುವಳಿಕೆ.